ನಮಸ್ಕಾರ ವೀಕ್ಷಕರೇ, ಅಡುಗೆ ಲೋಕದ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೂಲಂಗಿ ಬಜ್ಜಿ ಮಾಡ್ತೇನೆ. ಮೂಲಂಗಿ ತದ್ದು ಅಂತಾರೆ, ಮೂಲಂಗಿ ಬಜ್ಜಿ ಅಂತಾರೆ. ಹೇಗೆ ಮಾಡೋದಂತ ನೋಡಂಬರ್ರಿ. ಈಗ ಮೂಲಂಗಿ ಬಜ್ಜಿಗೆ ಬೇಕಾಗುವ ಪದಾರ್ಥಗಳು ರೀ. ಈಗ ಮೊದಲದಾಗಿ ಈ ಮೂಲಂಗಿಯ ಕ್ಲೀನಾಗಿ ತೊಳೆದು ತುರಿದಿಟ್ಕೊಂಡದನ್ರಿ. ಹಸೆ ಕೊಬ್ಬರಿ, ಹುಣಸೆ ಹಣ್ಣು, ಮೆಂತ್ಯಕಾಳು, ಬೆಳ್ಳುಳ್ಳಿ, ಕರಿಬೇವು, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಣ ಮೆಣಸಿನ್ಕಾಯಿ ರೀ. ಹಂಚಿಟ್ಕೊತಾನೆ ಮೆಣಸಿನ್ಕಾಯಿ ಹುರ್ಕೊಳ್ಳೋಕ್ಕೆ ಸ್ವಲ್ಪ ಕಾಯ್ಬೇಕ್ರಿ. ಇದು ಖಾರ ಇಲ್ಲರಿ, ನಿಮ್ಮ ಅನುಕೂಲ. ಇದು ಖಾರ ಇಲ್ಲ, ಇದು ಖಾರ ಐತಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಿಮ್ಮ ಮನೆಗೆ ಎಷ್ಟು ಇರ್ತೀರಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮಾಡ್ಬೇಕ್ರಿ. ಇವಾಗ ಇದು ಖಾರ ಇಲ್ಲದ ಕಾಯಿ, ಇದು ಖಾರ ಇರೋದು. ಇದನ್ನು ಕೆಂಪು ಹುರಿಬೇಕ್ರಿ. ಸ್ವಲ್ಪ ಹುರಿದ್ಮೇಲೆ ಘಾಟ ಆಗುತ್ತೆ. ಸ್ವಲ್ಪ ಹುರಿದ್ಮೇಲೆ ಎಣ್ಣೆ ಹಾಕ್ಬೇಕ್ರಿ. ಇವಾಗ ಹಾಕಿದರೆ ಘಾಟ ಆಗ್ಬಿಡ್ತೈತಿ. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ತೇನೆ ರೀ, ಸ್ವಲ್ಪ ಹಾಕಕ್ಕಷ್ಟೇ. ಸಾಕು ಹುರಿದವ್ರಿ, ಆಫ್ ಮಾಡೋದ್ರಿ. ಇದನ್ನು ಮಿಕ್ಸಿ ಜಾರಿ ತಗೊಂಡದನ್ರಿ. ಇವಾಗ ಇದಕ್ಕೆ ಹಾಕಬೇಕು. ಹಾಕಿ ಈಗ ಮೆಂತ್ಯಕಾಳು ಹಾಕ್ತದನ್ರಿ. ಒಂದು ಸ್ಪೂನ್ ತಗೊಂಡ್ರಿ ಮೆಂತ್ಯಕಾಳು. ಇವಾಗ ಕಡಲೆ ಹಾಕಿಂತನ್ರಿ. ಇವಾಗ ಹುಣಸೆ ಹಣ್ಣು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡದನ್ರಿ. ಸ್ವಲ್ಪ ಹುಣಸೆ ಹಣ್ಣು ಹಾಕಿಂತಾನೆ. ಇವಾಗ ಕೊಬ್ಬರಿ ಹಾಕಿಂತದ. ತಕ್ಕಷ್ಟು ಉಪ್ಪು ಹಾಕ್ತಾನ್ರಿ. ಬೆಳ್ಳುಳ್ಳಿ ಬೇಳೆ ಮಾಡಿ ಇಟ್ಕೊಂಡದನ್ರಿ, ಹಾಕ್ತಾನ್ರಿ. ನೋಡ್ರಿ, ಈಗ ಮೂಲಂಗಿ ಬಜ್ಜಿಗೆ ಮೂಲಂಗಿ ಬಜ್ಜಿ ಅಂತಾರೆ ಅಥವಾ ಮೂಲಂಗಿ ತದ್ದು ಅಂತಾರೆ. ಈಗ ಮಾಡಿದ ಮೇಲೆ ಇದು ಒಂದೆರಡು ಸುತ್ತು ಮೂಲಂಗಿನ ಮಿಕ್ಸಿ ಮಾಡ್ಬೇಕ್ರಿ. ಪೂರ ಸಣ್ಣ ಕಾಬಾರ್ ತುರಿದು ಇಟ್ಕೊಂಡಿದ್ದೀವಿ. ಒಂದು ಸುತ್ತು ಎರಡು ಸುತ್ತು ಮಾಡ್ಬೇಕ್ರಿ. ಇದು ಮೂಲಂಗಿ ರೆಡಿ ಮಾಡಿ ಇಟ್ಕೊಂಡದ ನೋಡ್ರಿ. ಇದಕ್ಕೆ ಬಾಣಲೆ ಇಟ್ಕೊತಾನ್ರಿ. ಈಗ ಬಾಣಲೆ ಇಟ್ಕೊಂಡದನಲ್ರಿ, ಕಾದತಿ ಎಣ್ಣೆ ಹಾಕ್ತಾನ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ, ಜಾಸ್ತಿ ಹಾಕೋದೇನು ಅವಶ್ಯಕತೆ ಇಲ್ಲ. ಹಾಕ್ತಿದ್ದಿಲ್ಲ ಮೊದಲೆಲ್ಲನ, ಸ್ವಲ್ಪ ಹಾಕ್ತಾನ್ರಿ. ಇದು ಹಸಿ ಈರುಳ್ಳಿನ ಹಾಕ್ಬೋದ್ರಿ. ಹಸಿ ಈರುಳ್ಳಿಗಿಂತನ ಎಲ್ಲ ಒಗ್ಗರಣೆ ಕೊಡ್ತಾರಲ್ಲ, ಸಾಸಿವೆ, ಜೀರಿಗೆ, ಹಂಗಾಗಿ ಟೇಸ್ಟ್ ಬರ್ತೈತಿ ಅಂತ ಈರುಳ್ಳಿ ಸ್ವಲ್ಪ ಬೇಯಿಸ್ಕೋಬೇಕ್ರಿ. ಎಣ್ಣೆ ಕಟ್ಟತ್ರಿ. ಇವಾಗ ಹಾಕ್ತಾನೆ ಒಣ ಮೆಣಸಿನ್ಕಾಯಿ ಹಾಕ್ತಾನೆ ಎರಡು. ಈಗ ಕರಿಬೇವು ಹಾಕ್ತದನ್ರಿ. ಈಗ ಈರುಳ್ಳಿ ಹಾಕ್ತದನ್ರಿ. ಸಾಂಬಾರ್ದಿಟ್ಟು ಹಾಕಲ್ರಿ, ಸಾಂಬಾರ್ದಿಟ್ಟು ಹಾಕಲ್ಲ, ಅರಿಶಿನ ಪುಡಿ ಹಾಕಲ್ಲ, ಇಷ್ಟೇ. ಇದು ಅದಕ್ಕೆ ಉಪ್ಪು ಅದೆಲ್ಲ ಹಾಕಿ ರೆಡಿ ಮಾಡಿದ್ದೇವಲ್ಲ, ಇದನ್ನೇನು ಹಸಿ ಈರುಳ್ಳಿ ಹಾಕಬತ್ತಿ ಸ್ವಲ್ಪ ಬೇಯಿಸೋದ್ರಿ. ಎಣ್ಣೆಗೆ ಇದು ರುಬ್ಬಿದ್ದೇನಲ್ರಿ ಮೂಲಂಗಿ ಗೊಜ್ಜು ಹಾಕ್ತಾನ್ರಿ. ಸ್ವಲ್ಪ ಜಾರಿ ತೊಳೆದು ನೀರು ಹಾಕಬೋದ್ರಿ. ಗಟ್ಟಿಗೆ ಇರ್ಬೋದು, ನೀರು ಇರ್ಬೋದು. ಹಿಂಗೆಲ್ಲ ಅನ್ನಕ್ಕೆಲ್ಲ ಚೆನ್ನಾಗಾಗುತ್ತೆ ಅಂತ ನೋಡ್ರಿ. ಇದು ತುಂಬ ಚೆನ್ನಾಗಿರುತ್ತೆ. ತೆಳ್ಳಗೆ ಮಾಡ್ಕೊಂತಾರೆ, ಮುದ್ದಿಗೆ ಗಟ್ಟಿಗೆ ಮಾಡೋರು ಮಾಡ್ತಾರೆ. ಮೀಡಿಯಮ್ ಇರ್ಬೇಕ್ರಿ. ತೀರಾ ತೆಳ್ಳಗಿದ್ರೆ ಚೆನ್ನಾಗಾಗಲ್ಲ, ತೀರಾ ಗಟ್ಟಿಗಿದ್ರೆ ಚೆನ್ನಾಗಾಗಲ್ಲ. ತುಂಬ ಟೇಸ್ಟ್ ಇರುತ್ತೆ ನೋಡ್ರಿ. ಎಷ್ಟು ಚೆನ್ನಾಗೈತೆ ನೋಡ್ರಿ. ಘಮ 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 ಅಂತ ತಂಗೆ ಮೂಲಂಗಿ ಗೊಜ್ಜು ಅಂತಾರೆ, ತದ್ದು ಅಂತಾರೆ. ಚಪಾತಿಗೆ, ರೊಟ್ಟಿಗೆ, ಮುದ್ದಿಗಂತೂ, ರಾಗಿ ಮುದ್ದಿಗಂತೂ ತುಂಬ ಟೇಸ್ಟ್ ಆಗುತ್ತೆ ನೋಡ್ರಿ. ಎಷ್ಟು ಚೆನ್ನಾಗೈತಿ, ಎಷ್ಟು ರುಚಿ ಐತಿ ಅಂದರೆ. ಈಗ ಮೂಲಂಗಿ ಗೊಜ್ಜು ರೆಡಿಯಾಗಿದೆ, ಸವಿಯಲು ಸಿದ್ಧ. ನೋಡ್ರಿ, ಮಾಡ್ರಿ, ನಿಮ್ಮ ಮನೆಯಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ.